ನನ್ನ ಹೆಸರು ಜಿ.ಕೆ. ಧನಗೋಪಾಲ್. ಕಂಡಕ್ನಹಳ್ಳಿ ದೇವಸ್ಥಾನದ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಧರ್ಮದರ್ಶಿನಿ ನಾನು. ಇದು 6ನೇ ವರ್ಷದ ಜಾತ್ರೆ ಉತ್ಸವ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ರಥ ಎಳೆದು ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು. ಸರ್, ಕಂಡಕ್ನಹಳ್ಳಿ ಒಂದು ಬ್ರಹ್ಮರಥೋತ್ಸವ ಅಂತಂದ್ರೆ ಇಡೀ ತಾಲೂಕಿಗೆ ಒಂಥರ ಫೇಮಸ್. ಏನು ಇಲ್ಲಿನ ಮಹತ್ವ ಏನು? ಇಲ್ಲಿನ ಮಹತ್ವ ಬಂದು ಆ ನರಸಿಂಹಸ್ವಾಮಿನೇ ಎಲ್ರಿಗೂ ಇದು ದೈವ ಇದು ತೋರಿಸಿ ಎಲ್ಲರನ್ನೂ ಬರ್ಸ್ಕೊತಾ ಇದ್ದಾರೆ ನಿಮಗೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುವಂತ ಒಂದು ಅದು ನಮ್ಮ ಕೈಯಲ್ಲಿಲ್ಲ, ದೇವರು ಇದು ಕಲ್ಪನೆ. ಕದ್ರಿ ನರಸಿಂಹಸ್ವಾಮಿ ಅಂತ ಕದ್ರಿಯಿಂದ ಬಂದಂಥ ಸ್ವಾಮಿ. ಯಾವುದೋ ಕಾಲದಲ್ಲಿ ನಮ್ಮ ಹೆಣ್ಮಗಳನ್ನ ನಾವು ಕದ್ರಿಗೆ ಅಂತ ಅಲ್ಲಿಗೆ ಮದುವೆ ಮಾಡಿಕೊಟ್ಟಾಗ ಕಾರಣಾಂತರಗಳಿಂದ ಇಲ್ಲಿ ಅವರ ಒಂದು ಕುಟುಂಬ ಏನು ಪ್ಲೇಗ್ ಮಾರಿ ಅಂತ ಆ ಕಾಲದಲ್ಲಿ ಬಂದಂಥ ಪ್ಲೇಗ್ ಮಾರಿನಲ್ಲಿ ಅವ್ರ ಕುಟುಂಬ ಇಲ್ಲಿ ಎಲ್ಲ ಮರಣ ಹೊಂತಾರೆ. ಆ ಒಂದು ಇದರಲ್ಲಿ ಆ ಹೆಣ್ಮಗಳು ನಮ್ಮ ಊರಲ್ಲಿ ನಮ್ದೇನಾದರೂ ಒಂದು ಗುರುತು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕದ್ರಿಯಿಂದ ಮೂಲ ದೇವ್ರನ್ನ ಇಲ್ಲಿಗ ನಮ್ಮ ಕಂಡಕ್ನಹಳ್ಳಿ ನರಸಿಂಹಸ್ವಾಮಿ ಏನಿದೆ ಈ ದೇವರು ಮೂಲ ಕದ್ರಿ, ಅಲ್ಲಿಂದ ಆ ದೇವ್ರನ್ನ ಆ ದೇವಸ್ಥಾನದಿಂದ ಅಪಹರಿಸ್ಕೊಂಡು ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಈ ದೇವಸ್ಥಾನದ ಒಂದು ಇತಿಹಾಸ. ಸುಮಾರು ವರ್ಷಗಳಿಂದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾನೆ ಇತ್ತು. ಇತ್ತೀಚೆಗೆ ಒಂದು 4-5 ವರ್ಷಗಳ ಹಿಂದೆ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಾಗ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಎಲ್ಲ ಕೀರ್ತಿನೂ ನಮ್ಮ ದೇವಸ್ಥಾನದ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ನ ಧರ್ಮದರ್ಶಿಗಳು ಆದಂತಹ ನಮ್ಮ ಜಿ.ಕೆ. ಧನಗೋಪಾಲ್ ಅಣ್ಣವರು ಈ ಒಂದು ನಮ್ಮೂರಿನ ಬೆಂಗಳೂರಿನ ನಿವಾಸಿಗಳು ಆದರೂ ಕೂಡ ಒಂದು 35-40 ವರ್ಷಗಳ ಹಿಂದೆ ನಮ್ಮೂರ ಹತ್ರ ಒಂದು ಎಸ್ಟೇಟ್ ಅಂತ ಒಂದು ಜಮೀನು ಎಸ್ಟೇಟ್ ಅಂತ ಫಾರ್ಮ್ ಹೌಸ್ ಅಂತ ಮಾಡಿ ಇಲ್ಲಿಗೆ ಬಂದಾಗ ಅವ್ರಿಗೆ ಒಂದು ದೇವಸ್ಥಾನವನ್ನು ನೋಡಿ ಆ ಭಗವಂತ ನರಸಿಂಹಸ್ವಾಮಿ ಅವರಿಗೆ ಏನೊಂದು ಸಂಕಲ್ಪ ಏನು ಕೊಟ್ಟರು, ಈ ಒಂದು ಜೀರ್ಣೋದ್ಧಾರ ಪೂರ್ತಿ ಎಲ್ಲ ಬಾಧ್ಯತೆಯನ್ನು ಅವರೇ ತೆಗೆದುಕೊಂಡು ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಏನೇನು ಕೆಲಸ ಬೇಕೋ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಅದಕ್ಕಿಂತ ಜಾಸ್ತಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಆನಂತರ ಹಿಂದೆ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇಲ್ಲಿ ಇನ್ನೆಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮ 6 ವರ್ಷದಿಂದ ಬ್ರಹ್ಮರಥೋತ್ಸವ ಒಂದು ಕಾರ್ಯಕ್ರಮವನ್ನು ರಥ ಎಳೆಯುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಆ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ತಾಲೂಕಲ್ಲೇ ಹೇಳ್ಬೇಕು ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಮ್ಮ ಕಂಡಕ್ನಹಳ್ಳಿಯಲ್ಲಿ ಮಾಡುವಂಥ ಒಂದು ಏನು ಸಂಪ್ರದಾಯಗಳು, ಒಂದು ವಿಚಿತ್ರ ಸಂಪ್ರದಾಯಗಳು ಅಂತ ಹೇಳ್ಬೋದು, ಒಂದು ಆಚರಣೆಗಳು, ಆ ಒಂದು ಆಚರಣಾ ಪದ್ಧತಿ ಇಲ್ಲಿ ಎಲ್ಲೂ ನಮ್ಮ ತಾಲೂಕಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ಈ ದಿನ ಬ್ರಹ್ಮರಥೋತ್ಸವ 6ನೇ ವಾರ್ಷಿಕೋತ್ಸವ ಬ್ರಹ್ಮರಥೋತ್ಸವ 6ನೇ ವರ್ಷದ ಒಂದು ಕಾರ್ಯಕ್ರಮ ಈಗ ತಾನೇ ನೆರವೇರಿತು. ನಮ್ಮ ಧರ್ಮದರ್ಶಿಗಳಾದಂಥ ಧನಗೋಪಾಲ್ ಅಣ್ಣವರ ಮತ್ತು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಹಿಂದೆ ಇವರು ನಮ್ಮ ಚನ್ನಕೃಷ್ಣಪ್ಪಣ್ಣವ್ರು ಗುಡಹಳ್ಳಿ ಗ್ರಾಮಸ್ಥರು, ಅಬ್ಲೋಡು ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಅಂಗನಹಳ್ಳಿ, ಹೊಸಳ್ಳಿ ಈ ಥರ ಸುತ್ತಮುತ್ತ ಗ್ರಾಮಸ್ಥರ ಒಂದು ಸಹಕಾರದಿಂದ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಧನಗೋಪಾಲ್ ಅಣ್ಣವರ ಒಂದು ಮುಖಂಡತ್ವದಲ್ಲಿ ಗ್ರಾಮಸ್ಥರು ಸೇರಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಕಾರ್ಯಕ್ರಮಗಳಿದೆ. ಸಾಯಂಕಾಲ ಇಲ್ಲೊಂದು ನಾಟಕ, ಒಂದು ಪೌರಾಣಿಕ ನಾಟಕ ಸಮೇತ ಇಲ್ಲಿ ನಾವು ಒಂದು ಏರ್ಪಾಡು ಮಾಡಿದ್ದೀವಿ. ಸರ್, ಮುಖ್ಯವಾಗಿ ಈ ದೇವಸ್ಥಾನದ ಒಂದು ಮಹತ್ವ ಏನು? ಇಲ್ಲಿ ಬೇಡಿದ ವರಗಳನ್ನ ಕೊಡುವಂತ ಒಂದು ರೀತಿ ಏನಾದರೂ ಇದೆಯಾ? ಸರ್, ಖಂಡಿತ. ನಾನು ಇದು ನಮ್ಮೂರ ದೇವರು ಏನು ಒಂದು ಪ್ರತಿಷ್ಠೆ ಅಂತ ಹೇಳುವಂತ ಇದಲ್ಲ. ಬೇಕಾದ್ರೆ ಯಾರು ಬೇಕಾದರೂ ಬಂದು ಇಲ್ಲಿ ದೇವ್ರನ್ನ ನೀವು ಪರೀಕ್ಷೆ ಮಾಡ್ಬೋದು. ಬೇರೆ ದೇವರು ಎಲ್ಲಾದರೂ ಹೋಗಿ ನೀವು ಬೇಡ್ಕೊಂಡಾಗ ಬಹುಶಃ ಇಲ್ಲ 1 ತಿಂಗಳು ಇಲ್ಲ 6 ತಿಂಗಳು ಆಗ್ಬೋದೇನೋ ಅವರು ದೇವರ ಅನುಗ್ರಹ ಸಿಗಬೇಕು ಅಂತಂದ್ರೆ. ಆದರೆ ನಮ್ಮ ನರಸಿಂಹಸ್ವಾಮಿ ನೀವು ಬೇಕಾದ್ರೆ ಯಾರಾದರೂ ಬಂದು ಚೆಕ್ ಮಾಡಿ, ನಾನು ಹಿಂಗೆ ಹೇಳ್ತೀನಿ ಅಂತೆಲ್ಲ, ಅದೊಂದೆಲ್ಲ ನಮಗೊಂದು ಅನುಭವದ ಮಾತು ಹೇಳ್ತಾ ಇರೋಂಥದ್ದು. ನೀವಿಲ್ಲಿ ಬಂದು ಏನೇ ಒಂದು ಕೋರಿಕೆ ಕೋರ್ಕೊಂಡ್ರು ಸಹ ನರಸಿಂಹಸ್ವಾಮಿ ಹತ್ರ ಇದು ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಆದಷ್ಟು ಬೇಗ ನಿಮ್ಗೇನು ರಿಸಲ್ಟು ಇಲ್ಲ ಆಗುತ್ತೋ ಇಲ್ಲ ಆಗಲ್ವಾ ಅನ್ನೋಂಥ ಒಂದು ರಿಸಲ್ಟು ನನ್ಗೆ ಗೊತ್ತಿದ್ದಂಗೆ 99% ಭಗವಂತ ಇವ್ರ ಹತ್ರ ಬಂದು ಕೋರ್ಕೊಂಡು ಅವ್ರಿಗೆ ಏನು ಬೇಕೋ ಏನು ಅವ್ರ ಕಷ್ಟ ಸುಖ ಅಂತ ಹೇಳ್ಕೊಂಡಾಗ ಒಳ್ಳೇದಾಗಿದೆ. ಫಾಸ್ಟಾಗಿ ಏನು ಅಂತಂದ್ರೆ ಈ ದೇವ್ರ ಮಹಿಮೆ ಏನು ಅಂತಂದ್ರೆ ಇಲ್ಲಿ ಬಂದು ಕೋರ್ಕೊಂಡಂತವ್ರಿಗೆ ಪ್ರಸಾದನು ಕೇಳ್ತಾರೆ. ಇಲ್ಲಿ ದೇವ್ರನ್ನು ಹೂ ಕೇಳುವಂತ ಒಂದು ಪದ್ಧತಿನೂ ಇಲ್ಲಿ ಇದೆ. ಈ ದೇವರ ಒಂದು ಮಹಿಮೆ ಏನು ಅಂತಂದ್ರೆ ಇಲ್ಲಿ ಯಾರೇ ಬಂದು ಏನೇ ಒಂದು ಕೋರಿಕೆ ಕೋರ್ಕೊಂಡು ಸಹ ಅದು ಆದಷ್ಟು ಬೇಗ ನೆರವೇರುತ್ತೆ ಅನ್ನೋದು ಇಲ್ಲಿನ ಒಂದು ರೀತಿ ಸರ್. ಓಕೆ ಸರ್, ಈ ಬ್ರಹ್ಮರಥೋತ್ಸವದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು? ಮುಖ್ಯ ಅತಿಥಿಗಳು ಯಾರಾದ್ರೂ ಇದ್ರ? ಸರ್, ಈ ಒಂದು ಬ್ರಹ್ಮರಥೋತ್ಸವಕ್ಕೆ ನಮ್ಮ ಇವರು
ಸಂಸದರು ನಮ್ಮ ನಾಯಕರಾದ ಸುಧಾಕರ್ ಅವರು ಬರಬೇಕಾಯಿತು. ಕಾರಣಗಳಿಂದ ಆಗಲಿಲ್ಲ. ಅವರ ತಂದೆಯವರಾದಂತಹ ಕೇಶವರೆಡ್ಡಿ ಅಣ್ಣವರು ಮತ್ತು KMFನ ನಿರ್ದೇಶಕರಾದಂತಹ ಇದು KV ನಾಗರಾಜ್ ಅಣ್ಣವರು ಮತ್ತು ನಮ್ಮ ಇವರು ಶೇಟ್ರು ನಾರಾಯಣ ಸೋಮಣ್ಣವರು, ಆಮೇಲೆ ಇವರು ಇನ್ನೊಬ್ಬರು ಮುಖಂಡರಾದಂಥ ಯಲುವಳ್ಳಿ ರಮೇಶ್ ಅಣ್ಣವ್ರು ಬಂದಿದ್ರು. ಆಮೇಲೆ ದಿಬ್ಬರು ಸುಬ್ಬರಾಯಪ್ಪ ಅಣ್ಣವರು ಬಂದಿದ್ರು. ಮುನೇಗೌಡರು ZP ಪುರದಗಟ್ಟೆ ಮುನೇಗೌಡರು ಬಂದಿದ್ರು. ಆಮೇಲೆ ನುಗ್ತಳ್ಳಿ ರೇವಣ್ಣವರು ಬಂದಿದ್ರು. ಇನ್ನು ನಮ್ಮ ಎಲ್ಲ ತಾಲೂಕಿನ ನಾವು ಪಕ್ಷಾತೀತವಾಗಿ ಎಲ್ಲ ಒಂದು ಮುಖಂಡರು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಬಂದು ನಮ್ಮ ದೇವರ ಒಂದು ಕೃಪೆಗೆ ಬಂದು ಅವರ ಕೃಪೆಗೆ ಪಾತ್ರರಾಗಿ ಅವರೊಂದು ಆಶೀರ್ವಾದ ಪಡ್ಕೊಂಡು